ನನ್ನ ಇಂಟೆಲಿಜೆನ್ಸ್ ಅವ್ರು 3 ಜನ ಅಲ್ಲ, ನನ್ನ ಸಹೋದರ ಅವ್ರು 3 ಜನ. ನನ್ನ ಇಂಟೆಲಿಜೆನ್ಸ್ ಅಲ್ಲ ಸರ್, ಪಾಪ ಅವ್ರ ಮೂಲಕ ಬಂತು ಅಂತ. ಅವ್ರ ಮುಖಾಂತರ ಬರಲಿಲ್ಲ, ಅವ್ರು ಬಂದಾಗ ನನ್ನ ಕಾರಲ್ಲಿ ಇದ್ರು ಸರ್. ಓಕೆ ಅಷ್ಟೇ ಸರ್. ಈ ಇಂಟೆಲಿಜೆನ್ಸ್ ವಿಚಾರ ಮಾತಾಡಿದಾಗ ಅದನ್ನಷ್ಟು ಹೊರಗಡೆ ಅಗೇನ್ ಚರ್ಚೆ ಆಯಿತು. ಏನಂತಂದ್ರೆ ಇಂಟೆಲಿಜೆನ್ಸ್ ಇರೋದು ಜಸ್ಟ್ CMಗೆ ಮತ್ತೆ DCMಗೆ ಮತ್ತೆ ಇವ್ರಿಗೆ ಏನು ಬಂದ್ಬಿಡುತ್ತೆ ಇಂಟೆಲಿಜೆನ್ಸ್ ಅಂತ. ಅಗೇನ್ ಇಲ್ಲಿ ಸತೀಶ್ ಸರ್ ಹೇಳಿದಾಗೆ ಅದು ನಿಜ ಕೂಡ ಆಯಿತು. ಜಸ್ಟ್ 24 hours ಅಲ್ಲಿ ಅಗೇನ್ ಲೀಕ್ ಆಗೋಯಿತು. ಸೊ ಈ ಒಂದು ಟೀಕೆ ಟಿಪ್ಪಣಿಗಳ ಬಗ್ಗೆ ಏನು ಹೇಳ್ತೀರಿ ಸರ್? ಇಂಟೆಲಿಜೆನ್ಸ್ ನಮಗೆ ಸರಿ ಕೇಳಿಸ್ತಾರೆ, ಕ್ಲಾರಿಟಿ ಬರ್ತಾ ಇಲ್ಲ. ಹಲೋ ಸರ್, ಕೇಳಿಸ್ತಿದೆ? ಮೈಕು ಸ್ವಲ್ಪ ದೂರ ಹೇಳ್ಕೊಳ್ಳಿ. ಇವತ್ತು ಅಲ್ಲಿವರೆಗೆ ಕೇಳಿಸ್ತು ಸರ್. ಇಂಟೆಲಿಜೆನ್ಸ್ ಆದ್ಮೇಲೆ ಎಸ್ ಬೇಡ. ಓಕೆ ಸರ್, ಈಗ ಕೇಳಿಸ್ತಿದೆಯಲ್ಲ ಸರ್? ಇಂಟೆಲಿಜೆನ್ಸ್ ವಿಚಾರ ಬಂದಾಗ ಅದು ಕೆಲವು ಒಳ್ಳೆ ಟೀಕೆಗಳು ಬಂತು. ಈ ಇಂಟೆಲಿಜೆನ್ಸ್ ಬರೋದು ಕೇವಲ CMಗಳಿಗೆ DCMಗಳಿಗೆ ಇವ್ರಿಗೆ ಎಲ್ಲಿಂದ ಬಂದ್ಬಿಡುತ್ತೆ ಇಷ್ಟು ಇನ್ಫಾರ್ಮೇಶನ್ ಅಂತ ಹೇಳೋದಷ್ಟೇ ಆಯಿತು. ಸೊ ಈ ಒಂದು ಟೀಕೆಗಳ ಬಗ್ಗೆ ತಾವೇನು ಹೇಳ್ತೀರಿ ಸರ್? ಇಂಟೆಲಿಜೆನ್ಸ್ ರಿಪೋರ್ಟ್ಗಳ ಬಗ್ಗೆ ನಿಮ್ಗೆ ಯಾವ ರೀತಿ ಮಾಹಿತಿ ಸಿಕ್ತು ಅನ್ನೋದು? ಬಿಟ್ಕೊಡೋದೇ ಸ್ಟುಪಿಡಿಟಿ, ಇಂಟೆಲಿಜೆನ್ಸ್ ಅಲ್ಲ. ನನ್ನ ಇಂಟೆಲಿಜೆನ್ಸ್ ಬಗ್ಗೆ ನಾನು ಯಾಕೆ ಬರ್ತಾ ಹೇಳಿ? ಯಾರೋ ಟೀಕೆ ಮಾಡ್ತಾರಂತ ಇವಾಗ ಯಾರೋ ಹೇಳ್ತಾರೆ ಸುದೀಪ್ ಅವ್ರ ಪ್ಯಾಂಟ್ ಬಿಟ್ಟರೆ ಏನು ಹಾಕೋದ ಬಿಟ್ಟು ತೋರಿಸಲ್ಲ ಹಂಗಾಗುತ್ತೆ. ನಂದು ಸರ್, ನಂದು ನಾನೇ ಯಾವ್ದ ಟೀಕೆಗಳಿಗೆಲ್ಲ ಉತ್ತರ ಕೊಡೋಲ್ಲ ಸರ್. ಅದೇ ನನಗೆ ಏನಿಲ್ಲ ಇಂಟೆಲಿಜೆನ್ಸ್ ಅಂದಷ್ಟು ನಾನು CM ಆಗ ನಮ್ದೊಂದು ಗ್ರೂಪ್ ಇಲ್ಲವಾ? ಈಗ ನೀವೇ ಕೂತ್ಕೊಂಡಲ್ಲಿ ನಿಮಗೆ ಗೊತ್ತಿಲ್ಲ, ನೀವೇನಂದ್ಬಿಟ್ರಿ ಇಂಟೆಲಿಜೆನ್ಸ್ ಆದಂತ ಚಕ್ರವರ್ತಿ ಅವರು ಪಾಪ ಅವ್ರ ಸಹೋದರನ ಕಾರಣ ಅಷ್ಟೇ. ನಾನೊಂದು ಮಾತು ಹೇಳ್ತೀನಿ ಸರ್, ಇಂಟೆಲಿಜೆನ್ಸ್ ಅಂದ ತಕ್ಷಣ ನಾನು ಸಿಲಿಯಾಗಿ ಮಾತಾಡೋದು ಸರ್. ಬರುತ್ತೆ ಸರ್. ಇಂಟೆಲಿಜೆನ್ಸ್ ಏನು ಸರ್? ವರ್ಡ್, ಇಟ್ಸ್ ಅ ಡಿಕ್ಷನರಿ ವರ್ಡ್. ಅದು ಅವರಿಗೂ ಇಂಟೆಲಿಜೆನ್ಸೇ, ನಮ್ಮ ಗ್ರೂಪ್ಗೂ ನಾವು ಕರೆಯೋದು ಇಂಟೆಲಿಜೆನ್ಸ್ ಅಲ್ವಾ? ಸೊ ಈಗ ಆ ಥರ ಸರ್ ನಮ್ದೊಂದು ಇರುತ್ತೆ. ಆ್ಯಂಡ್ ನಮ್ದು ಇರೋದನ್ನು ಯಾವುದೋ ಯೋಗ್ಯದಿಂದ ಬಂದಿಲ್ಲ ಸರ್. ಅದು ನಿಮ್ಮ ಮಾಧ್ಯಮದಿಂದಲೇ ಇರ್ಬೋದು. ಹಿಟ್ ಕೊಡ್ತಾ ಇದ್ದೀನಿ. ಮಾಧ್ಯಮದಲ್ಲಿ ನಿಮ್ಮ ರಿಸೋರ್ಸಸ್ ಹೇಗಿದೆ ಸರ್? ಇವತ್ತವರೆಗೆ ಬಿಟ್ಕೊಟ್ಟಿದ್ದೀರಾ? ನಮ್ಮ ಟೆರಸಲ್ಲಿ ಏನು ನಡೀತು ಅಂತ ನೀವು ಪೋಸ್ಟ್ ಮಾಡಿರ್ತೀರ. ನಾನು ಏನು ಸರ್ ಬರ್ಬೋದಲ್ಲ ಸರ್? ನಾವು ಅಂದಿರ್ತೀರ. ಈಗ ನಾನೊಂದು ಹೇಳ್ತೀನಿ ಸರ್, ನನ್ನ ಇಂಟೆಲಿಜೆನ್ಸ್ ಬಂದಿದ್ದು ನಿಮ್ಮಿಂದಲೇ ಸರ್. ನಿಮ್ಮ ಮಾಧ್ಯಮದಲ್ಲಿದ್ದರೆ ಅಲ್ಲಿಂದ ಬಂದಂಥ ರೈಟ್ ಸೋರ್ಸಸ್ ಇಟ್ಕೊಂಡು ಇಂಟೆಲಿಜೆಂಟ್ ಆಗಿ ಎವಿಡೆನ್ಸ್ ಒಟ್ಟಿಗೆ ನನಗೆ ಕೊಟ್ಟಂತ ನನ್ನ ಇಂಟೆಲಿಜೆನ್ಸ್ ಟೂಲು ನಿಮ್ಮ ಮಧ್ಯೆ ಗೊತ್ತಿಲ್ಲ ಸರ್. ಯಾರು ಸರ್? ಈಗ ನಾನು ಹೇಳ್ತಾ ಇರೋದು ಒಂದೊಂದು ಸತ್ಯ ಸರ್. ಈಗ ನೀವು ಬಂತು ಒಳ್ಳೆಯದಕ್ಕೆ ನಿಮ್ಮಲ್ಲಿ ಕೆಲವರು ಎಷ್ಟೋ ಜನ ಒಳ್ಳೆಯದಕ್ಕೆ ಸ್ಪಾನ್ಸಿಬಲ್ ಹೊರತು ನಾನು ಯಾವತ್ತೂ ನಿಮ್ಮ ಹತ್ರ ಯಾರಿಗೂ ಇಲ್ಲಿ ಫೋನ್ ಮಾಡಿಬಿಟ್ಟು ಯಾವ ಥರ ಕೆಟ್ಟದಕ್ಕೆ ನಿಮ್ಮನ್ನ ಬಳಸ್ಕೊಂಡಿಲ್ಲ ಅಥವಾ ಸಿಂಪತಿಗೂ ನಾನು ಯಾವತ್ತೂ ಫೋನ್ ಮಾಡಿಲ್ಲ ಸರ್. ಫ್ರೆಂಡ್ ಥರ ಇರ್ತೀನಿ. ಬಟ್ ಒಂದೊಂದು ಸರ್ತಿ ಅಲ್ಲಿಂದ ಕರೆ ಬರುತ್ತೆ ಅಂದರೆ ಅವರು ಯಾರು ನನಗೆ ಯಾವುದೋ ಒಂದು ಕಮರ್ಷಿಯಲ್ ಪರ್ಪಸ್ಗೆ ಮಾಡಿಲ್ಲ ಸರ್, ಪ್ರೀತಿನ ಮಾಡಿದ್ದಾರೆ. ಕಾಪಾಡ್ಕೊಡಿ ಸಿನಿಮಾನ ಬರ್ತಾರೆ ಅಂತ ಹೇಳ್ಕೊಂಡು ಮಾಡಿದ್ದಾರೆ. ಹಾಗೆ ಬಂದಾಗ ಕರೆಕ್ಟ್ ನೋಡಿದಾಗ ಎಲ್ಲರೂ ಕರೆಕ್ಟ್ ಆಗಿದ್ದಾಗ ನಾನೇನು ಮಾಡಿದ್ವಿ, ಎಲ್ಲಿ ಪ್ರೊಟೆಕ್ಟ್ ಮಾಡ್ಕೊಳ್ಬೇಕು, ಏನು ಮಾಡಬೇಕು ಸಿದ್ಧತೆ ಮಾಡ್ಕೊಂಡಿದ್ವಿ. ಈಗ ನಿಮ್ಗೆ ಅರ್ಥ ಆಗಿರುತ್ತೆ ಸರ್, ತಾವು ಇಂಟೆಲಿಜೆಂಟ್ ಪೀಪಲ್ ಇದ್ರು ಸರ್ ನನ್ನ ಕಾಲಲ್ಲಿ. ಇಂಟೆಲಿಜೆನ್ಸ್ ಅಲ್ಲ, ಇಂಟೆಲಿಜೆನ್ಸ್ ಬಂದು ಅಲ್ಲಿಂದಲೇ ಸರ್.